ಬಿಗ್ ಬಾಸ್ ಸೀಸನ್ 10ಕ್ಕೆ 17 ಜನ ಕಂಟೆಸ್ಟೆಂಟ್ಸ್ ಎಂಟರ್ ಆದರೂ ಸಹ ಟಾಪ್ 6ಅಲ್ಲಿರುವಂಥದ್ದು 6 ಜನ. ಬಟ್ ಟಾಪ್ 5ಗೆ ಬೇಕಾಗಿರೋಂಥದ್ದು 5 ಜನ. ಇನ್ನು ಒಬ್ಬರು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸೊ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ 6 ಜನರ ಪೈಕಿ ಯಾರು ವಿನ್ ಆಗಬೇಕು, ಯಾಕೆ ವಿನ್ ಆಗಬೇಕು ಅಂತ ಒಂದಷ್ಟು ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಒಂದಷ್ಟು ಪಾಸಿಟಿವ್ ರಿಯಾಕ್ಟ್ಸ್ ಬಂದಿದೆ, ಒಂದಷ್ಟು ನೆಗೆಟಿವ್ ರಿಯಾಕ್ಟ್ಸ್ ಬಂದಿದೆ. ಅಂದರೆ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಹೇಳಿದ್ದಾರೆ, ನೆಗೆಟಿವ್ ಆಗಿ ಅವ್ರ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದೊಂದು ರೀತಿಯಲ್ಲಿ ಅವರ ಒಂದು ಪರ್ಸ್ಪೆಕ್ಟಿವ್ ಯಾವ ಥರ ಇದೆಯೋ ಸೊ ಆ ರೀತಿ ಜನ ನಮಗೆ ಕಮೆಂಟ್ಸನ್ನು ಹಾಕಿದ್ದಾರೆ. ಸೊ ಇದರಲ್ಲಿ ಕಾರ್ತಿಕ್ ಅವ್ರಿಗೆ ಯಾವ ರೀತಿ ಕಮೆಂಟ್ಸ್ ಬಂದಿರ್ಬೋದು, ಜನ ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಿದ್ದಾರೆ, ಅವ್ರು ಗೆಲ್ಲಬೇಕಾ ಬೇಡ ಅನ್ನೋದು ಕನ್ಫ್ಯೂಷನ್ಸ್ಗೆಲ್ಲ ಜನ ಯಾವ ರೀತಿ ಆನ್ಸರನ್ನು ಕೊಡ್ತಾ ಇದ್ದಾರೆ. ಸೊ ಈ ಥರ ಒಂದು ಕಮೆಂಟ್ಸನ್ನು ಹಾಕಿದ್ದಾರೆ. ಅಂದರೆ ಜನಗಳ ಪ್ರಕಾರ ಕಾರ್ತಿಕ್ ಅವ್ರು ಗೆಲ್ಲಬೇಕಾ ಬೇಡವಾ, ಸೊ ಆ ಕಮೆಂಟ್ಸನ್ನು ಓದಿ ತಿಳಿಸ್ತೀನಿ ಬನ್ನಿ. ಸೊ ಇದ್ಯಾವುದೋ ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಲ್ಲ ಅಥವಾ ನಮ್ಮ ಚಾನಲ್ ಕಮೆಂಟ್ಸ್ ಅಂತೂ ಅಲ್ಲವೇ ಅಲ್ಲ, ಇದು ನಿಮ್ಮಗಳ ಕಮೆಂಟ್ಸೇ ಜಸ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ಕಾರ್ತಿಕ್ ಡಿಸರ್ವ್ಸ್ ಫಾರ್ ಟಾಪ್ 3, ಒನ್ ಆಫ್ ದ ಮೈನ್ ಪಿಲ್ಲರ್ ಆಫ್ ದಿಸ್ ಸೀಸನ್, ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಕಂಟೆಸ್ಟೆಂಟ್ ಇನ್ ಬಿಗ್ ಬಾಸ್ ಸೀಸನ್ 10 ಆ್ಯಂಡ್ ಆಲ್ ರೌಂಡರ್ ಆಫ್ ದಿಸ್ ಸೀಸನ್, ಒನ್ ಆಫ್ ದ ಟಾಸ್ಕ್ ಮಾಸ್ಟರ್ ಆಫ್ ದಿಸ್ ಸೀಸನ್. ಸೊ ಅವ್ರು ಹೇಳಿದ ಒಂದು ಟಾಸ್ಕ್ ಮಾಸ್ಟರು ಹೌದು, ಒಂದು ಆಲ್ ರೌಂಡರು ಹೌದು, ಸ್ಟ್ರಾಂಗ್ ಪಿಲ್ಲರು ಹೌದು, ಮತ್ತು ಬ್ಲಾಕ್ ಬಸ್ಟರ್ ಕಂಟೆಸ್ಟೆಂಟು ಹೌದು ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹುಡುಗಿರ ಜೊತೆಯಲ್ಲಿ ಇದ್ಕೊಂಡು ಬಂದಿದ್ದಕ್ಕೆ ಹೊರಗಡೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ, ಇನ್ನೊಂದು ಸ್ವಂತ ಬುದ್ಧಿ ಇಲ್ಲದೆ ಬೇರೆಯವರಿಂದ ಇನ್ಫ್ಲೂಯೆನ್ಸ್ ಆಗಿ ಅದಕ್ಕೆ ಆಡೋದಕ್ಕೆ. ಸೊ ಅವ್ರು ಹೇಳ್ತಿದ್ದಾರೆ ಯಾಕೆ ವಿನ್ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಒಂದು ಹುಡುಗಿರ ಜೊತೆ ಇರ್ತಾರೆ, ಬಟ್ ಹೊರಗಡೆ ಗರ್ಲ್ ಫ್ರೆಂಡ್ ಇದ್ರೂ ಸಹ ಇಲ್ಲಿ ಬಂದು ಬೇರೆ ಥರ ಇನ್ಫ್ಲೂಯೆನ್ಸ್ ಆಗಿ ಇದು ಮಾಡ್ತಿದ್ದಾರೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹಿ ಹ್ಯಾಸ್ ಪ್ಲೇಸ್ಡ್ ಈಚ್ ಆ್ಯಂಡ್ ಎವ್ರಿ ಟಾಸ್ಕ್ ಇಂಡಿವಿಜುವಲಿ ವಿತ್ ಹೀಸ್ ಎಫರ್ಟ್ಸ್ ಆ್ಯಂಡ್ ಎನರ್ಜಿ. He has proven himself with genuine character, the way he talks to others with lots of respect, the way he values his friendship, the way he takes decisions. Yeah, sometimes mistakes happens, it is common in a person, but he has corrected it, has entered everyone more than anyone else. He has done his every job. He had never put his friends down in front of everyone, and he didn't done back bitching, haven't spoke bad about others on their back. ಸೊ ಅವ್ರು ಹೇಳ್ತಿದ್ರೆ ಎಲ್ಲೂ ಸಹ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ, ಒಂದು ರೀತಿಯಲ್ಲಿ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಒಬ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ, ಎಲ್ಲ ಕಡೆನೂ ಅವರು ಸಹ ರೆಸ್ಪೆಕ್ಟ್ ತಗೊಂಡಿದ್ದಾರೆ. ಆ್ಯಂಡ್ ಒಂದು ಬೆನ್ನಿಗೆ ಚೂರಿ ಹಾಕೋಂಥ ಕೆಲಸ ಮಾಡಿಲ್ಲ, ಒಂದು ಜೆನ್ಯೂನ್ ಪರ್ಸನ್, ಅವರು ಒಳ್ಳೆ ಕ್ಯಾರೆಕ್ಟರ್ ಇರುವಂಥ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಹಿ ಹ್ಯಾಸ್ ನೆವರ್ ಬಿನ್ ಡೌನ್, ಎವ್ರಿ ಒನ್ ಟಾರ್ಗೆಟೆಡ್ ಹಿಮ್ ಇನ್ಫ್ಲೂಯೆನ್ಸಿಂಗ್ ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಟೀಮ್ ಬೈ ನಿಟ್ ಲೆಟ್ಟಿಂಗ್ ಹಿಮ್ to play tasks in a lot of last 2 weeks. Real entertainer, taskmaster, captain, cook, tough competitor, he has does and done the most contribution to the Big Boss house and he truly deserves to win. ಸೊ ಅವ್ರು ಹೇಳ್ತಾ ಇದ್ದಾರೆ, ಒಂದು ಕುಕ್ ಮಾಡ್ತಾಯಿದ್ರು, ಎಲ್ಲ ಕಡೆ ಒಂದು ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲರಿಗೂ ಸಹ ಒಂದು ಸಪೋರ್ಟ್ ಮಾಡ್ತಿದ್ರು, ಎಲ್ಲೂ ಸಹ ಫ್ರೆಂಡ್ಸ್ನ ಡೌನ್ ಮಾಡಿ ಮಾತಾಡ್ತಿಲ್ಲ, ಫ್ರೆಂಡ್ಸ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊತಾ ಇದ್ರು. ಆ್ಯಂಡ್ ಈ ಥರ ಒಂದು ಕ್ಯಾರೆಕ್ಟರ್ ಇರುವಂಥ ಕಾರ್ತಿಕ್ ವಿನ್ ಆಗಬೇಕು, ಅವರು ವಿನ್ ಆಗೋದಕ್ಕೆ ಎಲ್ಲ ಒಂದು ಲಕ್ಷಣಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, he is having all winner qualities, he is already a winner. ಸೊ ಅವ್ರು ಹೇಳ್ತಿದ್ದಾರೆ ಎಲ್ಲ ಒಂದು ಕ್ವಾಲಿಟೀಸ್ ಸಹ ಇದೆ ಆ್ಯಂಡ್ ಆಲ್ರೆಡಿ ವಿನ್ ಆಗಿಬಿಟ್ಟಿದ್ದಾರೆ ಜನರ ಮನಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, 100% ಬಿಗ್ ಬಾಸ್ ಮೆಟೀರಿಯಲ್, ವಿನ್ನರ್ ಕಾರ್ತಿಕ್, ದ ರಿಯಲ್ ಎಂಟರ್ಟೈನರ್ ಆ್ಯಂಡ್ ಪ್ಯೂರ್ ಹಾರ್ಟ್ ಪರ್ಸನ್ ಇನ್ ಬಿಗ್ ಬಾಸ್ ಸೀಸನ್ 10. ಸೊ ಅವ್ರು ಹೇಳ್ತಾ ಇದ್ದಾರೆ ಒಂದು ಗುಡ್ ಹಾರ್ಟ್ ಪರ್ಸನ್ ಆ್ಯಂಡ್ ರಿಯಲ್ ಎಂಟರ್ಟೈನರ್ ಆ್ಯಂಡ್ ಪಕ್ಕಾ ಬಿಗ್ ಬಾಸ್ ಮೆಟೀರಿಯಲ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಜೆನ್ಯೂನ್ ಟಾಸ್ಕ್ ಮಾಸ್ಟರ್, ಹಾನೆಸ್ಟ್ ಆ್ಯಂಡ್ ಆಲ್ವೇಸ್ ಸ್ಟ್ರೈಟ್ ಫಾರ್ವರ್ಡ್ ಬಿಗ್ ಬಾಸ್ ಮೆಟೀರಿಯಲ್, ಡಿಸರ್ವಿಂಗ್ ಮೈನ್ ಪಿಲ್ಲರ್ ಆಫ್ ಬಿಗ್ ಬಾಸ್ ಸೀಸನ್ 10. ಸೊ ಅವ್ರು ಹೇಳ್ತಿದ್ದಾರೆ ಜೆನ್ಯೂನ್ ಟಾಸ್ಕ್ ಮಾಸ್ಟರ್ಸ್, ಅವ್ರು ನಾವು ಆಲ್ಮೋಸ್ಟ್ ನೋಡಿರ್ತೀವಿ ಬಿಗ್ ಬಾಸ್ ಸೀಸನಲ್ಲಿ ಯಾವ ಥರ ಒಂದು ಆಟ ಆಡ್ತಿರ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಕಮೆಂಟ್ ಬಂದು, ಹಿ ಈಸ್ ಜೆನ್ಯೂನ್ ಪರ್ಸನ್ ಫ್ರಮ್ ಡೇ 1, he is playing well, task master, hero of Big Boss.
ಸೊ ಅವ್ರು ಹೇಳ್ತಿದ್ದಾರೆ ಈ ಬಿಗ್ ಬಾಸ್ಗೆ ಹೀರೋ ಅವರು, ಯಾಕಂದರೆ ಒಂದು ಅವ್ರು ಆಟ ಆಡೋಂಥದ್ದಾಗಿರ್ಬೋದು, ಟಾಸ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು. ಡೇ ಒನ್ನಿಂದ ಅವರು ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಾಮೆಂಟ್ ಬಂದು ಓಲೆತನ ಮತ್ತು ತಾಳ್ಮೆ ಗೆಲ್ಲಲೇಬೇಕು. ಸೊ ಅವ್ರು ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳುವಂಥ ಕೆಪಾಸಿಟಿ ಇದೆ, ಅಂದರೆ ಕೇಳಿಸ್ಕೊಳ್ಳುವಂಥ ತಾಳ್ಮೆ ಇದೆ, ಮತ್ತು ಬೇರೆಯವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತಗೊಳ್ಳುವಂಥ ತಾಳ್ಮೆ ಇದೆ. ಸೊ ಈ ಥರ ಇರುವಂತಹ ವ್ಯಕ್ತಿ ಗೆಲ್ಲೇಬೇಕು ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಅವರು ಯಾಕೆ ಗೆಲ್ಲಬೇಕು ಅಂದರೆ ಅವರು ಯಾವತ್ತೂ ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಿಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡಲ್ಲ. ಅವರು ಯಾವಾಗಲೂ ಎಲ್ಲರ ಬಗ್ಗೆ ಕೇರ್ ಇರ್ತಿತ್ತು ಆ್ಯಂಡ್ ಯಾರಿಗೂ ಡಿಮೋಟಿವೇಟ್ ಮಾಡಿಲ್ಲ. ಹಿ ಹ್ಯಾಸ್ ಪ್ಲೇಡ್ ಈಸ್ ಗೇಮ್ ವೆರಿ ವೆಲ್, ಹಿ ಒನ್ ಮೆನಿ ಆರ್ಟ್ಸ್, 100% ಶ್ಯೂರ್ ಹಿ ವಿಲ್ ವಿನ್. ಸೊ ಅವ್ರು ಹೇಳ್ತಿದ್ದಾರೆ ಎಷ್ಟೋ ಸಾವಿರಾರು ಜನರ ಒಂದು ಮನಸ್ಸನ್ನು ಗೆದ್ದಿದ್ದಾರೆ, 100% ಅವರು ವಿನ್ ಆಗೋದಕ್ಕೆ ಎಲ್ಲ ಒಂದು ಕ್ವಾಲಿಟೀಸ್ ಇದೆ ಅವ್ರಿಗೆ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು ಕಾರ್ತಿಕ್ ಮಹೇಶ್ ಜೆನ್ಯೂನ್ ಪರ್ಸನ್, ಹಿ ಈಸ್ ಹೀರೋ ಆಫ್ ಬಿಗ್ ಬಾಸ್ ಸೀಸನ್ 10, ಹಿ ಗಿವ್ಸ್ 100% ಆಲ್ ರೌಂಡರ್ ಆಫ್ ದಿಸ್ ಬಿಗ್ ಬಾಸ್ ಸೀಸನ್ 10, ಹಿ ಈಸ್ ವಿನ್ನರ್. ಸೊ ಅವರು ಹೇಳ್ತಿದ್ದಾರೆ ಅವರ ಒಂದು ಹಾರ್ಟಿಂದ ಎಲ್ಲ ಒಂದು 100% ಎಫರ್ಟನ್ನು ಹಾಕಿ ಆಡ್ತಾಯಿದ್ರು, ಎಲ್ಲೂ ಸಹ ಬಿಟ್ಕೊಡ್ತಾ ಇರಲಿಲ್ಲ ಅನ್ನೋ ಥರ. ನೆಕ್ಸ್ಟ್ ಕಮೆಂಟ್ ಬಂದು ಟಾಸ್ಕ್ ಮಾಸ್ಟರ್, ಎಂಟರ್ಟೈನರ್, ಕುಕ್ಕರ್, ಡ್ಯಾನ್ಸರ್, ಸಿಂಗರ್, ಸ್ಟ್ರಾಂಗ್, ಹ್ಯಾಂಡ್ಸಮ್ ಬಾಯ್, ಮಗು ಥರ ಮನಸ್ಸು. ಸೊ ಅವ್ರು ಹೇಳ್ತಿದ್ರೆ ಒಂದು ಕುಕ್ ಮಾಡೋದಕ್ಕೂ ಸಹ, ಡ್ಯಾನ್ಸ್ ಮಾಡೋದಕ್ಕೂ ಸಹ, ಟಾಸ್ಕ್ ಆಡೋದಕ್ಕೂ ಸಹ, ಎಂಟರ್ಟೈನ್ ಮಾಡೋದಕ್ಕೂ ಸಹ, ಸಿಂಗರು ಹೌದು, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟು ಹೌದು, ಒಂದು ಹ್ಯಾಂಡ್ಸಮ್ ಬಾಯ್ ಸಹ ಹೌದು, ಮಗು ಥರ ಮನಸ್ಸು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ಯಾವುದು ಸಹ ನನ್ನ ಪರ್ಸ್ನಲ್ ಕಮೆಂಟ್ಸ್ ಅಂತೂ ಅಲ್ಲವೇ ಅಲ್ಲ ಆ್ಯಂಡ್ ನಮ್ಮ ಚಾನಲ್ ಕಮೆಂಟ್ಸ್ ಅಂತೂ ಅಲ್ಲವೇ ಅಲ್ಲ. ಸೊ ಇದು ನಾವು ಸಹ ಬಿಗ್ ಬಾಸ್ ಸೀಸನಲ್ಲಿ ಕಾರ್ತಿಕ್ ಅವ್ರನ್ನ ನೋಡಿದಾಗ, ಸೊ ಅವ್ರು ಬರೋವಂಥ ಟೈಮಲ್ಲಿ ಅಸಮರ್ಥರಾಗಿ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರಿಗೆ ಒಂದಷ್ಟು ನಿಯಮಗಳನ್ನ ಹಾಕ್ತಾರೆ, ಈ ಥರ ಕೆಲಸಗಳು ಅವರೇ ಮಾಡಬೇಕು ಅನ್ನೋ ಥರ ಎಲ್ಲ. ಸೊ ಆದರೂ ಸಹ ಎಲ್ಲೋ ಅವ್ರು ಬಿಟ್ಕೊಡ್ತಾ ಇರಲಿಲ್ಲ. ಒಂದು ಟಾಸ್ಕ್ ಅನ್ನೋ ವಿಚಾರದಲ್ಲಾಗಿರ್ಬೋದು, ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ಒಂದು 6 ಲಕ್ಷವನ್ನು ಗೆದ್ದು ಕೊಟ್ಟಿರುವಂತಹ ಟಾಸ್ಕ್ ಮಾಸ್ಟರ್ ಕಾರ್ತಿಕ್ ಅಂತಲೇ ಹೇಳ್ಬೋದು. ಯಾರ ಕೈಲೂ ಸಹ ಏಕಾಏಕಿ 6 ಲಕ್ಷ ಒಬ್ಬರ ಕಡೆಯಿಂದನೇ ಗೆಲ್ಲಕ್ಕಾಗಲಿಲ್ಲ. ಆದರೆ ಕಾರ್ತಿಕ್ ಅವರು ಅದನ್ನು ಮಾಡಿ ತೋರಿಸಿ ಪ್ರೂವ್ ಮಾಡಿದ್ರು, ನನ್ನ ಟಾಸ್ಕ್ ಮಾಸ್ಟರ್ ಅನ್ನೋ ಥರ. ಸೊ ಎಲ್ಲೂ ಸಹ ಫ್ರೆಂಡ್ಶಿಪ್ ಬಗ್ಗೆ ಬೇರೆ ಥರ ಕೆಟ್ಟದಾಗಿ ಮಾತಾಡಲಿಲ್ಲ, ಬೇರೆಯವ್ರ ಮುಂದೆ ಅವರ ಫ್ರೆಂಡನ್ನು ಕೆಟ್ಟದಾಗಿ ಕೆಳಗಡೆ ಹಾಕಲಿಲ್ಲ, ಅಂದರೆ ಡೌನ್ ಮಾಡಲಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅವರು ಒಂದು ಒಳ್ಳೆ ಡ್ಯಾನ್ಸರ್, ಒಳ್ಳೆ ಸಿಂಗರ್, ಒಳ್ಳೆ ಅಡುಗೆ ಮಾಡುವಂಥವ್ರು, ಮತ್ತು ಒಳ್ಳೆ ಹಾರ್ಟ್ ಪರ್ಸನ್. ಮತ್ತು ಇನ್ನೊಂದು ಮೈನ್ ಥಿಂಗ್ ಹೇಳಬೇಕಾಗಿರೋಂಥದ್ದು, ಒಂದು ಮಗು ಥರ ಮನಸ್ಸು ಅಂತಲೇ ಹೇಳ್ಬೋದು. ಒಂದು ಎಮೋಷನ್ಸನ್ನು ಹೊರಗಡೆ ಹಾಕ್ಬಿಡ್ತಾರೆ. ನೆಗೆಟಿವ್ ಎಲ್ಲರಲ್ಲೂ ಸಹ ಇರುತ್ತೆ, ಬಟ್ ಆ ನೆಗೆಟಿವಲ್ಲಿ ಪಾಸಿಟಿವನ್ನು ಹುಡುಕ್ತೀವಲ್ಲ, ಸೊ ಅದು ಮೈನ್ ಥಿಂಗ್ ಬೇಕಾಗಿರೋಂಥದ್ದು. ನಿಮ್ಮ ಪ್ರಕಾರ ಏನಿಸಿದೆ, ಕಾರ್ತಿಕ್ ಮಹೇಶ್ ಅವರು ಈ ಸೀಸನ್ ಗೆಲ್ಲೋದು ಆಗುತ್ತಾ ಇಲ್ವಾ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.